ನಮಸ್ತೆ, ನಾನು ಡಾಕ್ಟರ್ ಶರದಿ, ಆಯುರ್ವೇದ ಜನರಲ್ ಫಿಸಿಷಿಯನ್ ಹಾಗೂ ಸೆಂಟರ್ ಹೆಡ್ ಪ್ರಾಣವೈದ್ಯ ಇಂದ್ರಾನಗರ್. ಇವತ್ತಿನ ಫಾಸ್ಟ್ ಮೂವಿಂಗ್ ಜಗತ್ತಿನಲ್ಲಿ ಮಧುಮೇಹ ಅಂದರೆ ಡಯಾಬಿಟಿಸ್ ಒಂದು ಪ್ರಮುಖ ಆರೋಗ್ಯ ಸಮಸ್ಯೆ. ಎಲ್ಲರಿಗೂ ಗೊತ್ತಿರೋ ವಿಷಯನೇ. ರಕ್ತದಲ್ಲಿರೋ ಸಕ್ಕರೆ ಮಟ್ಟವನ್ನು ಕಂಟ್ರೋಲ್ ಮಾಡೋಕೆ ಔಷಧ ಜೊತೆ ಸೂಕ್ತ ಆಹಾರ ಕ್ರಮವನ್ನು ಹೇಳಿ ಅಂತ ರೋಗಿಗಳು ಕೇಳ್ತಾ ಇರ್ತಾರೆ. ಯಾಕಂದ್ರೆ ಸರಿಯಾದ ಆಹಾರ ಸೇವನೆ ಮಾಡಿದ್ರೇನೆ ಸಕ್ಕರೆ ಮಟ್ಟವನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳೋಕ್ಕಾಗತ್ತೆ ಹಾಗೂ ಮಧುಮೇಹದ ಪರಿಣಾಮಗಳನ್ನು ತಡೆಯಲು ಸಹಾಯ ಮಾಡುತ್ತೆ. ನಮ್ಮ ಆಯುರ್ವೇದದ ಶಾಸ್ತ್ರದಲ್ಲಿ ಮಧುಮೇಹದ ಪಥ್ಯ ಅಪಥ್ಯಗಳನ್ನು ಉತ್ತಮ ರೀತಿಯಲ್ಲಿ ವಿವರಿಸಿದ್ದಾರೆ. ಯಾವುದೆಂದರೆ ಬಾರ್ಲಿ, ಗೋಧಿ, ಸಿರಿಧಾನ್ಯಗಳು, ನೆಲ್ಲಿಕಾಯಿ, ನೇರಳೆ ಹಣ್ಣು, ಮಜ್ಜಿಗೆ, ತರಕಾರಿಗಳಾದ ಪಡವಲಕಾಯಿ, ನುಗ್ಗೆಕಾಯಿ, ಮೆಂತ್ಯ ಸೊಪ್ಪು, ಹಾಗಲಕಾಯಿ ಮುಂತಾದವುಗಳು ಪ್ರಮುಖವಾಗಿದ್ದಾವೆ. ಅಪತ್ಯಗಳಾದ ಕಬ್ಬಿನ ಹಾಲು, ಸಿಹಿ ತಿನಿಸುಗಳು, ಉದ್ದಿನಿಂದ ಮಾಡಿದ ತಿಂಡಿಗಳು, ಆಲೂಗಡ್ಡೆ, ಮೊಸರು ಇತ್ಯಾದಿ. ಈ ರೀತಿ ನಿಮ್ಮ ರೋಗಕ್ಕೆ ತಕ್ಕ ಆಹಾರ ಪದ್ಧತಿಗಳ ಸಲಹೆಗೆ ಸಂಪರ್ಕಿಸಿ ಪ್ರಾಣವೈದ್ಯ. ಧನ್ಯವಾದಗಳು.